ಎಲ್ಲರಿಗೂ ನಮಸ್ಕಾರ. ಈಗ ಗೀತೋಪದೇಶ ಮಾಡಿದ ಕೃಷ್ಣ ಪರಮಾತ್ಮನನ್ನು ವಂದಿಸುತ್ತಾ ನಿತ್ಯೋಪದೇಶವನ್ನು ಆರಂಭಿಸುತ್ತಿದ್ದೇವೆ. ನಿತ್ಯೋಪದೇಶ ಸಿರಿದಾಸ ಎಂಬ ಮಹಾಕವಿಯ ನೀತಿ ಸಹಸ್ರಿ ಎಂಬ ಸಂಪುಟದಿಂದ ಆಯ್ದುಕೊಂಡು ಸಮಾಜಕ್ಕೆ ಅನುಕೂಲವಾಗುವಂತಹ ಕೆಲವೊಂದಿಷ್ಟು ನೀತಿ ಬೋಧೆಗಳನ್ನು ಈ ಮೂಲಕ ಚರ್ಚಿಸಲಾಗುತ್ತಿದೆ. ತಾವುಗಳು ಹಂಸ ಕ್ಷೀರ ನ್ಯಾಯದಂತೆ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಇದನ್ನು ಭಗವಂತನ ಪಾದಾರವಿಂದಗಳಿಗೆ ಅರ್ಪಿಸುತ್ತಿದ್ದೇವೆ. ಚಿಂತನಂ ತತ್ರ ಕರ್ತವ್ಯ ಗುರು ನರಸಿಂಹ ಸನ್ನಿಧೌ ನೀತಿ ರಾಜ್ಯಂ ಸದಾ ದೇಹಿ ಅಂತೆ ಚ ಪರಮಾಗತಿ. ಇನ್ ಫ್ರಂಟ್ ಆಫ್ ಮೈ dynasty god Guru Narasimha, I pray two things. One is sovereignty with morality, because good king is next to God, and thereby liberation from reincarnation. ಗುರು ನರಸಿಂಹ ಸಾಲಿಗ್ರಾಮ ಇವರ ಸನ್ನಿಧಿಯಲ್ಲಿ ನಿಂತು ಎರಡು ವಿಷಯಗಳನ್ನು ಬೇಡಿಕೊಳ್ಳುವುದೆಂದರೆ, ಮೊದಲನೇದಾಗಿ ರಾಜ್ಯದಲ್ಲಿ ನೀತಿ ನೆಲೆಸಲಿ, ಎರಡನೇದಾಗಿ ಐಹಿಕ ಸುಖಭೋಗ ಅನುಭವಿಸಿದ ನಂತರ ಮುಕ್ತಿ ದಯಪಾಲಿಸಲಿ ಎಂಬುದಷ್ಟೇ ಈ ಎಲ್ಲ ಚಿಂತನೆಯ ಸದುದ್ದೇಶ. ಸದಾಚಾರಾದಿ ಮೌಲ್ಯೇನ ಸಾಕ್ಷರೇತ್ಯಭಿಧೀಯತೆ, ದುರಾಚಾರಾದಿ ದೇಹೀನಾಂ ರಾಕ್ಷಸೇತ್ಯಭಿಧೀಯತೆ. Educated is one who has good character, discipline, and ethical values. Otherwise, or else, he is called Rakshasa or demon or man-eater, one who has bad character. Sadacharadi maulyena sakshara iti abhidiyate. Duracharena rakshasa iti abhidiyate. ಸದಾಚಾರದಿಂದ ಸಾಕ್ಷರನಾಗುತ್ತಾನೆ, ದುರಾಚಾರದಿಂದ ರಾಕ್ಷಸನಾಗುತ್ತಾನೆ. ಸಣ್ಣ ಬದಲಾವಣೆ ಆಗಿದೆ. ಯಾವುದು ಆಗಬೇಕೆಂಬುದು ನಮ್ಮ ನೈತಿಕ ಮೌಲ್ಯಕ್ಕೆ ಸಂಬಂಧಪಟ್ಟದ್ದು. ಸೂತ್ರಂತು ದೇವಭಾಷಾಯಾಂ ವಾರ್ತಿಕಂ ಆಂಗ್ಲ ಮಾಧ್ಯಮೆ, ವಿವರಂ ದೇಶಭಾಷಾಯಾಂ ಧನ್ಯೋ ನೀತಿ ಪರಂಪರಾ. I hereby explain the formulas in Sanskrit and explain in English. Detailed enlightenment is in local language, so the noble thoughts should reach everyone which is eternal. ಸೂತ್ರಂತು ದೇವಭಾಷಾಯಾಮ್, ಇಲ್ಲಿರುವ ಸೂತ್ರಗಳೆಲ್ಲ ಸಂಸ್ಕೃತ ಭಾಷೆಯಲ್ಲಿದೆ. ಇದರ ವಿವರಣೆ ಮಾತ್ರ ಆಂಗ್ಲ ಮಾಧ್ಯಮದಲ್ಲಿದೆ. ವಾರ್ತಿಕಂತೂ ಆಂಗ್ಲ ಮಾಧ್ಯಮೆ. ವಿವರಂ ದೇಶ ಭಾಷಾಯಾಮ್, ಹಾಗೆಯೇ ಕನ್ನಡ ಭಾಷೆಯಲ್ಲಿ ಇದರ ವಿವರಣೆಯನ್ನು ನೀಡಲಾಗುತ್ತಿದೆ. ಹೀಗೆಯೇ ನೀತಿ ಪರಂಪರೆ ಅನಂತ ಕಾಲದವರೆಗೆ ಮುಂದುವರಿಯಲಿ ಎಂಬುದಷ್ಟೇ ಸಚ್ಚಿಂತನೆ. ಸಮಸ್ಯಾ ಸಂತತಿಸ್ತತ್ರ ಸರ್ವದಾ ಅವಿನಾಶನಂ, ಚಿಂತನಂ ನೈವ ಕರ್ತವ್ಯ ದ್ವಾವುಭೌ ಸಮಯಾವಧೌ. Problems are everywhere, they born and die, and both are not in our control. If a problem can be solved, why should be worried? If it cannot be solved, why should be worried? So in both the cases, we should not worry. They born and die automatically. ಇದು ಹೇಳುವುದು ಸುಲಭ, ಆದರೆ ಮನಸ್ಸಮಾಧಾನಕ್ಕೋಸ್ಕರ ಇಂತಹ ಚಿಂತನೆಗಳು ಅತ್ಯವಶ್ಯಕ. ಏನೆಂದರೆ, ಸಮಸ್ಯಾ ಸಂತತಿ, ಸಮಸ್ಯೆಯ ದೊಡ್ಡ ಸಂತತಿ ತಲೆಮಾರು ಸರ್ವದಾ ಅವಿನಾಶನಂ, ಇದಕ್ಕೆ ಸಾವೇ ಇಲ್ಲ. ಸಮಸ್ಯೆಗಳು ಬರುತ್ತಲೇ ಇರುತ್ತವೆ, ಹೋಗುತ್ತಲೇ ಇರುತ್ತವೆ.
ಆದ್ದರಿಂದ ಚಿಂತನಂ ನೈವ ಕರ್ತವ್ಯ. ಅದರಿಂದ ಅದರ ಬಗ್ಗೆ ಯೋಚನೆ ಮಾಡಬಾರ್ದಂತೆ. ದ್ವಾ ಉಭೌ, ಅವೆರಡು ಸಮಯಾವಧವು, ಆಯಾ ಕಾಲಕ್ಕೆ ಬರ್ತವೆ, ಆಯಾ ಕಾಲಕ್ಕೆ ಪರಿಹಾರ ಆಗಿ ಹೋಗ್ತವೆ. ಅದರಿಂದ ಸಮಸ್ಯೆಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬಾರದು ಎಂಬುದು ಇದರ ಸಾರಾಂಶ. ಜ್ಞಾನ ಸಂಕಲ್ಪ ಹೃದಯಿ ಸದಾ ಲೇಖನ ತತ್ಪರ ದೇಶ ಸಮೃದ್ಧಿ ಕಾರ್ಯೇಣ ಗುರುರಿತ್ಯಭಿಧೀಯತೆ. Those who have intended to do good to the society will be always writing for noble society. He is always thinking for the betterment of this nation, and so he is treated as a real guru or real teacher. ಜ್ಞಾನ ಸಂಕಲ್ಪ ಹೃದಯಿ, ಹೃದಯದಲ್ಲಿ ಒಳ್ಳೆಯದಾಗಲಿ ಎಂಬ ಸದಾಶಯ ಉಳ್ಳವನು ಯಾವಾಗಲೂ ಬರೆಯುತ್ತಿರುತ್ತಾನಂತೆ. ಏನು ಬರೆಯುತ್ತಾನೆ? ಅವನು ದೇಶದ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಏನು ಸಾಧ್ಯವೋ ಅದೆಲ್ಲ ಆಗಲಿ ಎಂದು ಬರೆಯುತ್ತಿರುತ್ತಾನೆ. ಸಮಾಜದ ಮೌಢ್ಯಗಳು, ಅನಾಚಾರಗಳು ಕಡಿಮೆಯಾಗಿ ಸತ್ಸಮೃದ್ಧಿ, ಜನರಿಗೆ ಸದ್ಬುದ್ಧಿ ಬಂದು ದೇಶ ಸಮೃದ್ಧಿಯಾಗಲಿ ಎಂಬುದಷ್ಟೇ ಅವನ ಉದ್ದೇಶವಾಗಿರುತ್ತದೆ. ಅಂಥವರನ್ನು ನಿಜವಾದ ಗುರು ಎಂದು ಕರೆಯುತ್ತಾರಂತೆ. ಗುರು ಎಂದರೆ ಯಾರು? ದೇಶ ಸಮೃದ್ಧಿಗಾಗಿ ಯಾವಾಗಲೂ ಸದಾ ಬರೆಯುತ್ತಲೇ ಇರುತ್ತಾನೋ ಅಂಥವನು ನಿಜವಾದ ಗುರು. ಬರೆಯುವುದನ್ನು ನಿಲ್ಲಿಸಿದಂಥವನು ಗುರುವಾಗಲು ಸಾಧ್ಯವಿಲ್ಲ. ಸರ್ವಕಾರಾಧಿಕಾರ್ಯಾಣಾಂ ಕರ್ತವ್ಯಂ ಶನಿಚಾರಣೆ, ಶನೈಃ ಪೀಡಾಂಚ ತದ್ವಿರುದ್ಧೇ ವಿನಶ್ಯತಿ. We should not pressurize the government work and let it be slowly and not rapidly. As planet Saturn, who is also slowly moving in a circle, if we request a particular government worker to move faster, then he will ruin everything. ಸರ್ವಕಾರಾಧಿಕಾರ್ಯಾಣಾಂ, ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಕರ್ತವ್ಯಂ ಶನಿಚಾರಣೆ, ಶನಿ ಹೇಗೆ ನಿಧಾನವಾಗಿ ಹೋಗುತ್ತಾನೆಯೋ ಹಾಗೆಯೇ ಸರ್ಕಾರದ ಕೆಲಸಗಳನ್ನು ನಿಧಾನವಾಗಿ ಮಾಡಿಸಬೇಕು. ಶನೈಶ್ಚ, ಶನಿ ನಿಧಾನವಾಗಿ ಚಲಿಸಿ ಹೇಗೆ ಪೀಡೆ ಕೊಡುತ್ತಾನೆಯೋ ಹಾಗೆಯೇ ತದ್ವಿರುದ್ಧೇ ವಿನಶ್ಯತಿ, ಅದನ್ನು ಸ್ವಲ್ಪ ಬೇಗ ಮಾಡು ಎಂದು ಒತ್ತಾಯ ಮಾಡಿದರೆ ಇದ್ದದ್ದೆಲ್ಲ ನಾಶ ಮಾಡಿಬಿಡುತ್ತಾನೆ. ಆದ್ದರಿಂದ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಿಧಾನವೇ ಪ್ರಧಾನ. ಸಹೋದ್ಯೋಗಿ ಸದಾತ್ಯಾಗಿ ಸದ್ವಾಕ್ಯ ಪರಿಪಾಲಕ, ನಿಯಮ ಪಾಲನ ಸಂದರ್ಭೆ ಕಾಕ ಪಿಕ. Colleagues who are working together are in good in reality and sacrificing and follow all the rules until you are very good to them. But if you force them to do any kind of duty, they will become ferocious and mischief. Then they show the color. Crow is crow, owl is owl. ಸದೋದ್ಯೋಗಿ ಸದಾತ್ಯಾಗಿ, ಸಹೋದ್ಯೋಗಿ ಯಾವಾಗಲೂ ಸಹಕಾರಿಯಾಗಿರುತ್ತಾನೆ ಮತ್ತು ಹೇಳಿದ್ದನ್ನು ಕೇಳುತ್ತಾನೆ ಇರುತ್ತಾನೆ. ಎಲ್ಲಿಯವರೆಗೆ ಎಂದರೆ ನಾವು ಅವರಿಗೆ ಒಳ್ಳೆಯವರಾಗಿರೋ ತನಕ. ಯಾವುದಾದರೂ ವಿಷಯವನ್ನು, ನಿಯಮವನ್ನು ಹೀಗೆ ಮಾಡು, ಈಗಲೇ ಮಾಡು ಎಂದು ಒತ್ತಾಯ ಮಾಡಿದರೆ ಅಲ್ಲೇ ಕಾಕ ಪಿಕ, ಕಾಗೆನೆ, ಕೋಗಿಲೆನೆ, ಗೂಬೆನೆ, ಕಾಗೆನೆ. ಅವರು ತಮ್ಮ ಡ್ಯೂಟಿಯನ್ನು ಸರಿಯಾಗಿ ಮಾಡುವುದೇ ಇಲ್ಲ. ಯಾರು ನಿಯಮವನ್ನು ಹೇಳದೇ ಇದ್ದರೆ ತುಂಬ ಒಳ್ಳೆಯವರು, ನಿಯಮ ಹೇಳಿದ ತಕ್ಷಣ ಅದನ್ನು ಪಾಲನೆ ಮಾಡುವುದನ್ನು ನಿಲ್ಲಿಸಿಬಿಡುತ್ತಾರೆ. ಇದು ದುರಂತ ನಾಯಕರ ಕಾಟ. ಸ್ವಯಂ ಉತ್ತರಾರ್ಪಣ ಸಂಸ್ಕಾರಿ ಸಹಸಾ ವ್ಯುತ್ಪತ್ತಿವಾಚಕ, ಪ್ರತಿವಾದಕ ಚಾಣಕ್ಯ ಜಯತ್ಯೇವ ಸದಾ ಸುಖಿ. A person who is good in spot, accurate with innate spontaneous public speaking, a person who has good, accurate, spontaneous public speaking, he will live happily in his life without any dispute in his life.
ಸ್ವಯಂ ಉತ್ತರಾರ್ಪಣ ಸಂಸ್ಕಾರಿ, ತತ್ಕ್ಷಣದಲ್ಲಿ ಯಾವುದಾದರೂ ಒಂದು ಮಾತಿಗೆ ಪ್ರತಿವಾದವನ್ನು ಮಾಡುವವ. ಸಹಸಾ ವ್ಯುತ್ಪತ್ತಿವಾಚಕ, ತತ್ಕ್ಷಣ, ಸಹಸ ಅಂದ್ರೆ ತಕ್ಷಣ, ತತ್ಕ್ಷಣದಲ್ಲಿ ಉತ್ತರ ಕೊಡುವವನು, ಅಂದ್ರೆ ಸರಿಯಾದ ಮಾತನ್ನು ವಾಪಸ್ ನೀಡುವವನು ಪ್ರತಿವಾದಕ ಚಾಣಕ್ಯನಾಗುತ್ತಾನೆ. ಅವನ ಜಯತ್ಯೇವ ಸದಾ ಸುಖಿ, ಅವನು ಎಲ್ಲ ಕಾಲದಲ್ಲೂ ಗೆಲ್ಲುತ್ತಾನೆ. ಅವನಿಗೆ ಸಮಸ್ಯೆ ಎಂಬುದೇ ಇರುವುದಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಪದವೀಂ ಪ್ರಾಪ್ಯ ಸಂಯೋಗಾತ್ ಅಲ್ಪಜ್ಞಾನಿ ಅವಿಚಾರಿಣಃ ಸಮಯೇ ನಿರ್ವಾಕ್ಯ ಸಂಸ್ಕಾರಿ ಸಮಾಜೆ ಅಪ್ರಯೋಜಕ. ಎ ಪರ್ಸನ್ ಹೂ ಹ್ಯಾಸ್ ಗಾಟ್ ದ ಡಿಗ್ರಿ ಬೈ ಚಾನ್ಸ್, not by choice, he will be thought less and ignorant always. In society, during emergencies, and cannot give right solution to the problem. In a society, he cannot give a right solution to the problem, and he is a national waste as well as he is educated. Though he is educated, he will be a national waste because he has taken the degree by chance, not by choice. ಪದವೀಂ ಪ್ರಾಪ್ಯ ಸಂಯೋಗಾತ್, ಬೈ ಚಾನ್ಸ್ ಯಾರಾದರೂ ಪದವಿಯನ್ನು ಪಡೆದುಕೊಂಡಿದ್ದರೆ ಅವನು ಅಲ್ಪಜ್ಞಾನಿಯಾಗಿರುತ್ತಾನೆ, ಇಲ್ಲ ಅವಿಚಾರಿಯಾಗಿರುತ್ತಾನೆ. ಸಮಯೇ ನಿರ್ವಾಕ್ಯ ಸಂಸ್ಕಾರಿ, ನಮಗೆ ಯಾವುದಾದರೂ ಅನಿವಾರ್ಯತೆ ಇದ್ದಾಗ ಅವನಲ್ಲಿ ಪ್ರಶ್ನಿಸಲು ಹೋದರೆ ಅವನು ಯಾವುದೇ ರೀತಿಯ ಸಲಹೆಗಳನ್ನು ನೀಡಲಾರ. ನಮ್ಮ ಕಷ್ಟಕ್ಕೆ ಅವನಿಂದ ಯಾವುದೇ ರೀತಿಯ ಉಪಯೋಗ ಆಗುವುದಿಲ್ಲ. ಅವನು ಪದವಿಯ ಪ್ರಮಾಣ ಪತ್ರವನ್ನು ಇಟ್ಟಿರಬಹುದು, ಆದರೆ ಸಮಾಜಕ್ಕೆ ಅವನಿಂದ ಯಾವುದೇ ರೀತಿ ಲಾಭ ಆಗುವುದಿಲ್ಲ ಎಂಬುದು ಈ ಶ್ಲೋಕದ ತಾತ್ಪರ್ಯ. ಲಾಭಾಧಾರಿ ಜನಾಧಾರಿ ಕಾಲಾಧಾರಿ ಚ ಜೀವಿತಂ ಸೌಲಭ್ಯಂ ಸಕಲಂ ಪ್ರಾಪ್ಯ ಅಂತೆ ತ್ಯಜತಿ ಲೋಷ್ಟವತ್. Life of certain people is time-based, place-based, and only profit-oriented. They use everyone for their benefit and throw away like a national waste after the work done. ಲಾಭಾಧಾರಿ ಜನಾಧಾರಿ, ಕೆಲವೊಂದಷ್ಟು ಜನ ಸಮಾಜದಲ್ಲಿ ಕೇವಲ ಲಾಭಕ್ಕೋಸ್ಕರವೇ ಕೆಲಸ ಮಾಡುತ್ತಾರೆ. ಸಮಯ ನೋಡಿ, ಜನ ನೋಡಿ, ಲಾಭ ನೋಡಿ ಕೆಲಸ ಮಾಡುತ್ತಾರೆ. ಅವರ ಜೀವನವೇ ಹಾಗಿರುತ್ತದೆ. ಸೌಲಭ್ಯಂ ಸಕಲಂ ಪ್ರಾಪ್ಯ, ಎಲ್ಲರಿಂದ ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದುಕೊಂಡು ಅಂತೆ ತ್ಯಜತಿ ಲೋಷ್ಠವತ್, ಕೊನೆಗೆ ಎಲ್ಲರನ್ನೂ ಎಸೆದು ಬಿಡುತ್ತಾನೆ. ಯಾವುದೇ ಲಾಭವಿಲ್ಲ ಎಂದು ಎಡಗಾಲಲ್ಲಿ ತುದಿಗಾಲಲ್ಲಿ ಒದ್ದು ಬಿಡುತ್ತಾನೆ. ಅಂತೆ ತ್ಯಜತಿ ಲೋಷ್ಠವತ್. ಮುಖ್ಯಸ್ಥಂ ಖಲು ಬಾಧ್ಯಸ್ಥಂ ಅಸಹಕಾರೋಪ್ಯಧಿಕಾರಿಣಃ ಸರ್ಕಾರಿ ಸಮರ್ಥೋಪಿ ಶೂರಾರಂಭಿ ವಿಲಂಬತಿ. The head of the institution is responsible even though the mistake is done by the subordinates. In the government sector, initially people work hard, and slowly when they understand the reality, they will also become lazy and leads to many evils. ಮುಖ್ಯಸ್ಥಂ ಖಲು ಬಾಧ್ಯಸ್ಥಂ, ಯಾವುದೇ ಒಂದು ಸಂಸ್ಥೆಯ ಮುಖ್ಯಸ್ಥನೇ ಯಾವಾಗಲೂ ಹೊಣೆಗಾರ. ಅಸಹಕಾರೋಪ್ಯಧಿಕಾರಿಣ, ಅಲ್ಲಿರುವಂಥ ಸಬಾರ್ಡಿನೇಟ್ಸ್ ಜೊತೆಗಾರರು ಮಾಡಿದಂಥ ತಪ್ಪುಗಳಿಗೆ ಮುಖ್ಯಸ್ಥನೇ ಹೊಣೆಗಾರನಾಗಿರ್ತಾನೆ. ಸರ್ಕಾರದ ವಲಯದಲ್ಲಿ ಅದರಲ್ಲೂ ಆರಂಭದಲ್ಲಿ ಶೂರರಾಗಿದ್ದಂತಹ ಅನೇಕ ಸಮರ್ಥ ಅಧಿಕಾರಿಗಳು ಪರಿಸ್ಥಿತಿಯ ದಾಸರಾಗಿ ತಮ್ಮದಲ್ಲದ ತಪ್ಪಿಗಾಗಿ ಕೆಲಸವನ್ನು ಮಾಡಿ ನೊಂದು ಬೆಂದು ಶೂರಾರಂಭಿ ವಿಲಂಬತಿ, ನಿಧಾನವಾಗಿ ತಮ್ಮ ಕಾರ್ಯವೈಖರಿಯನ್ನು ಕಳಪೆಗೊಳಿಸುತ್ತಾ ಬಂದು ಕೊನೆಗೆ
ಕೆಟ್ಟ ದಾರಿಯನ್ನು ಕೂಡ ಹಿಡಿಯುವಂಥ ಪರಿಸ್ಥಿತಿ ಬರುತ್ತದೆ. ಸೇವಕಸ್ಯ ಅಲಕ್ಷೇಪಿ ಮುಖ್ಯಸ್ಥಂ ಅಪರಾಧಿತಂ ಕ್ಲಿಷ್ಟಕಾಲೇ ಸ ಏಕಾಂಗಿ ಜಂಝಾವಾತೆ ವಿನಶ್ಯತಿ. Even though the mistake is done by the subordinates, the leader is responsible for the mistake. Nobody will support during the emergency of the head of the institution, like heavy rains ruins the small light. ಸೇವಕರು ಮಾಡಿದ ಅಪರಾಧಕ್ಕಾಗಿ ಮುಖ್ಯಸ್ಥನೇ ಅಪರಾಧಿಯಾಗುತ್ತಾನೆ. ಅಂದ ಮಾತ್ರಕ್ಕೆ ಕಷ್ಟಕಾಲದಲ್ಲಿ ಸೇವಕರು ಸಹಾಯಕ್ಕೆ ಬರುತ್ತಾರೆಯೋ? ಯಾರೂ ಬರುವುದಿಲ್ಲ. ಆಗ ಕ್ಲಿಷ್ಟಕಾಲೇ ಸ ಏಕಾಂಗಿ, ಅವನೇ ಒಬ್ಬನೇ ಹೋರಾಡಬೇಕಾಗುತ್ತದೆ. ದೊಡ್ಡ ಮಳೆಯ ಮಧ್ಯದಲ್ಲಿ ಒಂದು ಸಣ್ಣ ದೀಪ ಏನು ಮಾಡಿತು? ಹಾಗೆ ಸೇವಕಸ್ಯ ಅಲಕ್ಷೇಪಿ ಮುಖ್ಯಸ್ಥಂ ಅಪರಾಧಿತಂ ಕ್ಲಿಷ್ಟಕಾಲೇ ಸ ಏಕಾಂಗಿ, ಕಷ್ಟಕಾಲದಲ್ಲಿ ಅವನು ಏಕಾಂಗಿ. ಜಂಝಾವಾತ, ವಿಪರೀತ ಮಳೆಯಲ್ಲಿ ಒಂದು ಸಣ್ಣ ದೀಪ ಏನು ಮಾಡಲು ಸಾಧ್ಯ ಎಂಬುದು ಇದರ ಅರ್ಥ. ಪರೀಕ್ಷಾರ್ಥಿ ಸ ವಿದ್ಯಾರ್ಥಿ ಸ್ವಯಂ ಲಿಖತಿ ಉತ್ತರಂ ಅನ್ಯ ಆಧಾರಿತ ಸಂಸಿದ್ಧಿ ಕಾರ್ಯಕಾಲೇ ತು ನಿಷ್ಫಲಂ. Those who have written self without copying the exams will get a happy life. Those who have passed exam by copying will get nothing during the emergency. ಪರೀಕ್ಷಾರ್ಥಿ ಸ ವಿದ್ಯಾರ್ಥಿ, ಯಾವ ವಿದ್ಯಾರ್ಥಿಯು ಉತ್ತರವನ್ನು ತಾನೇ ಕಷ್ಟಪಟ್ಟು ಓದಿ ಬರೆಯುತ್ತಾನೆಯೋ ಅವನಿಗೆ ಅವನು ಕಷ್ಟಪಟ್ಟು ಓದಿದ ಪದವಿಯ ಸಂಪೂರ್ಣ ಫಲ ಸಿಗುತ್ತದೆ. ಅನ್ಯಾಧಾರಿತ ಸಂಸಿದ್ಧಿ, ಅದಕ್ಕೆ ಬದಲಾಗಿ ಬೇರೆಯವರಿಂದ ನಕಲು ಮಾಡಿ ಓದಿದಂತಹ ಯಾವ ವಿದ್ಯಾರ್ಥಿ ಇರ್ತಾನೆ ಅವನಿಗೆ ಯಾವ ವಸ್ತು ವಿಷಯದ ಪರಿಕಲ್ಪನೆಯೂ ಇಲ್ಲದಾಗಿ ಯಾವ ಕಾಲಕ್ಕೆ ಅಂತಹ ವಿದ್ಯೆ ಉಪಯೋಗಕ್ಕೆ ಬರಬೇಕಿತ್ತೋ ಅಂತಹ ಕಾಲದಲ್ಲಿ ಆ ವಿದ್ಯೆ ಉಪಯೋಗಕ್ಕೆ ಬರದೆ ನಿಷ್ಫಲವಾಗಿ ಹೋಗುತ್ತದೆ. ಅನ್ಯಾಧಾರಿತ ಸಂಸಿದ್ಧಿ, ಅನ್ಯರಿಂದ ಆಧಾರಿತವಾದ ಯಾವ ಸಿದ್ಧಿಯೂ ಕಾರ್ಯಕಾಲೇತು ನಿಷ್ಫಲಂ, ಕಾರ್ಯಕಾಲದಲ್ಲಿ ಅದು ನಿಷ್ಫಲವಾಗಿರುತ್ತದೆ. ಶಿಷ್ಯ ಸದಾ ಗುರುಚಿಂತನ ಮಾರ್ಗವರ್ತಿ ಸಂಚಿಂತ್ಯ ವಿದ್ವಜ್ಜನ ತತ್ಪರ ಚಿತ್ತವೃತ್ತಿ ಯಸಹ್ಯತೆಯ ಸ್ತುತಿರ್ನಿಂದಾದಿ ಅನಂತಕಾಲೇ ಸುಜ್ಞಾನಮಾಪ್ತೋತಿ ಸಮುಕ್ತಕಾಮಿ. A student who always follow the good ideas of the guru or the teacher and who utilizes the time with noble people and who welcomes the criticism of gurus or any seniors from time to time will certainly get sound knowledge, and thereby he will become birthless and he enjoys the life as well as the eternity or liberation. ಶಿಷ್ಯ ಸದಾ ಗುರು ಚಿಂತನ ಮಾರ್ಗವರ್ತಿ, ಶಿಷ್ಯನು ಯಾವಾಗಲೂ ಗುರುವಿನ ಚಿಂತನೆ ಮಾರ್ಗದಲ್ಲಿ ಇದ್ದು ಸಂಚಿಂತ್ಯ ವಿದ್ವಜ್ಜನ ತತ್ಪರ, ಸಂಚಿಂತ್ಯ ಸದಾಕಾಲ ವಿದ್ವಜ್ಜನರ ಜೊತೆ ಇದ್ದು ಅವರ ಚಿಂತನೆಯನ್ನು ಅನುಷ್ಠಾನಗೊಳಿಸುತ್ತಾ ತತ್ಪರ ಚಿತ್ತವೃತ್ತಿ, ಚಿತ್ತವನ್ನು ಅದರಲ್ಲಿಯೇ ಬೆಳೆಸಿಕೊಂಡ ಅಂಥವನು ಯಸಹ್ಯತೆಯ ಸ್ತುತಿರ್ನಿಂದಾದಿ ಅನಂತಕಾಲೇ, ಯಾವನು ಸ್ತುತಿ ಮತ್ತು ನಿಂದೆಗಳನ್ನು ಅನಂತ ಕಾಲದಲ್ಲಿ ಅನುಭವಿಸುತ್ತಾ ಇರುತ್ತಾನೆಯೋ ಅವನಿಗೆ ನಿಜವಾದ ಸುಜ್ಞಾನವೂ ಸಿಗುತ್ತದೆ ಮತ್ತು ಮುಕ್ತಕಾಮಿ, ಅವನಿಗೆ ಮುಕ್ತಿಯೂ ಕೂಡ ಇಹದಲ್ಲಿ ಸುಖವನ್ನು ಅನುಭವಿಸಿ ಪರದಲ್ಲಿ ಮುಕ್ತಿಯನ್ನು ಅನುಭವಿಸುತ್ತಾನೆ. ಅನಂತಭೋಗಿ ಅತೀವ ನಿದ್ರಾ ಅತ್ಯನ್ನದಾಹಿ ಸಹಸ್ರಕೋಪಿ ಸಹಸಾ ಪ್ರಕೋಪಿ ವಿನಾ ಸ್ವಬುದ್ಧಿ ವಿನಾಶವಾದಿ ನಶ್ಯಂತಿ ಶೀಘ್ರಂ ದುರ್ಬೋಧ ಮಾರ್ಗೆ. Those who have qualities like lavish life, oversleeping, taking over food, and angriness or angry man, and thoughtlessness will himself ruin soon and destroys the society as a whole. Ananta Bhogi, anytime you want to lead a lavish life, Ativa Nidra, anytime like sleeping like Kumbhakarna. Annadahi, Annadahi means want food, everything. Even after getting food also, he
says I am hungry, atyannadahi, sahasa prakopi, immediately you will get the angry for any silly matters. Vina swabuddhi, without any self ideas, thoughtlessness. Vinashavadi, you want to enjoy the life by killing others. That kind of people, ನಶ್ಯಂತಿ ಶೀಘ್ರಂ, ಅಂತಹ ವ್ಯಕ್ತಿಗಳು ನಶ್ಯಂತಿ ಶೀಘ್ರಂ ದುರ್ಬೋಧ ಮಾರ್ಗೆ, ಅಲ್ಲದ್ದನ್ನು ಮಾಡಿ ಇಲ್ಲದಾಗಿ ಬಿಡುತ್ತಾರೆ, ದುರ್ಬೋಧೆಯನ್ನು ಮಾಡಿ ಬೇಗನೆ ನಾಶ ಹೊಂದುತ್ತಾರೆ. ವಿಭಜನಂ ಯದಿ ಕುರ್ವಂತಿ ಸ್ವದೇಶಿ ಮತಬಾಂಧವಾನ್ ಅಗೌರವಂ ಸದಾಪ್ನೋತಿ ಅಂತೇತು ಪರಿತಪ್ಯತಿ. Those who divide the people based on the caste, creed, race, sex, age group, etc. within the states or within the family, they are not respected and repent in their life in the near future. ವಿಭಜನಂ ಯದಿ ಕುರ್ವಂತಿ, ವಿಭಜನೆ ಮಾಡುತ್ತಾ ಯಾರು ಇರುತ್ತಾರೆಯೋ, ಸ್ವದೇಶದ ಮತಬಾಂಧವಾನ್, ಸ್ವದೇಶದ ಬಂಧುಗಳನ್ನು ವಿಭಜನೆ ಮಾಡಿ ಮಾಡಿ ತಾನು ಅಧಿಕಾರದಲ್ಲಿರಬೇಕೆಂಬ ಆಸೆಯಲ್ಲಿ ಯಾರು ಇರುತ್ತಾರೆಯೋ ಅಂಥವರು ಅಗೌರವಂ ಸದಾಪ್ನೋತಿ, ಅವರಿಗೆ ಗೌರವ ಸಿಗಲು ಸಾಧ್ಯವೇ ಇಲ್ಲ. ಮತ್ತು ಸದ್ಯದಲ್ಲೇ ಅವರು ಪರಿತಪ್ಯತಿ, ನೊಂದು ಬೆಂದು ತಾವು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾರೆ. ವಿಧಿನ ಯತ್ ಲಿಖಿತ ನ್ಯಾಯಂ ಸದ್ಯೇ ಅಪರಿಪಾಲಿತಂ ತತ್ಸರ್ವಂ ಕ್ಷಿತಿಮಾಪ್ನೋತಿ ಜಲೇ ಲವಣ ಮಿಶ್ರಣಂ. If anything written in the law but not practiced in the reality, those laws are useless as salt in the water. ನ್ಯಾಯಸ್ಥಾನವು, ಯಾವುದಾದ್ರೂ ನ್ಯಾಯಸ್ಥಾನವು ನ್ಯಾಯವನ್ನು ಮಾಡಿ ಅದನ್ನು ಅಪರಿಪಾಲಿತಂ, ಪರಿಪಾಲಿಸದೇ ಇದ್ದರೆ ತತ್ಸರ್ವಂ, ಅದೆಲ್ಲವೂ ಕೂಡ ಕ್ಷತಿಮಾಪ್ನೋತಿ, ಹಾಳಾಗುತ್ತದೆ, ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ. ಹೇಗೆಂದರೆ ಜಲೇ ಲವಣ ಮಿಶ್ರಣಂ, ಹೊಳೆಯಲ್ಲಿ ಹುಣಸೆಹಣ್ಣು ಕದರಿದ ಹಾಗೆ ಅಂತ ಹೇಳ್ತಾರೆ. ಸಮುದ್ರದಲ್ಲಿ ಲವಣವನ್ನು, ಉಪ್ಪನ್ನು ಮಿಶ್ರಣ ಮಾಡಿದರೆ ಅದರಿಂದ ಏನು ಉಪಯೋಗ? ಅದರಿಂದ ಯಾವ ನಿಯಮವನ್ನು ಮಾಡುತ್ತೇವೆಯೋ ಆ ನಿಯಮವನ್ನು ಪಾಲಿಸಬೇಕು, ಆಗಲೇ ಅದಕ್ಕೆ ಗೌರವ. ಶಾಸನೆ ಲಿಖಿತ ಪ್ರೋಕ್ತಂ ಧೂಮಪಾನಂ ಅಕಾರಿತಂ ಪುನರಾಚರಣಂ ಯತ್ರ ನ್ಯಾಯಸ್ಥಾನೇ ಅಗೌರವಂ. Smoking is injurious to health as written in the law. When it is forbidden by the people, the value of the law court will automatically reduce. Law court values will be useless in the near future. Shasane likita proktam. Shasane means written. Written means ಬರೆದಂತಹ ಯಾವುದೇ ನ್ಯಾಯ ಸಂಸ್ಥಾನವು ಹೇಳುತ್ತದೆ ಧೂಮಪಾನ ಮಾಡಬಾರದು. ಆದರೆ ಕೆಲವರು ಧೂಮಪಾನ ಮಾಡುತ್ತಲೇ ಇರುತ್ತಾರಲ್ಲ, ಅವರಿಗೆ ಯಾವುದೇ ಶಿಕ್ಷೆ ಇಲ್ಲವಲ್ಲ ಅಂತಂದಾಗ ಇದರಿಂದ ನ್ಯಾಯಸ್ಥಾನಕ್ಕೆ ಅಗೌರವವಾಗುತ್ತದೆ. ಯಾವ ವ್ಯಕ್ತಿಯು ತಾನು ಹೇಳಿದಂತೆ ಜನರು ಮಾಡುವುದಿಲ್ಲ ಎಂದಾದರೆ ಮಾಡದಿದ್ದವರದ್ದು ಸಮಸ್ಯೆ ಅಲ್ಲ, ಯಾರು ನ್ಯಾಯ ಮಾಡಿರ್ತಾನೆ ಅವನಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಅರ್ಥ. ನ್ಯಾಯಸ್ಥಾನೇ ಅಗೌರವಂ, ನ್ಯಾಯಸ್ಥಾನಕ್ಕೆ ಗೌರವವಿಲ್ಲವೆಂದು ಅರ್ಥ. ನ್ಯಾಯದಾನಂ ತದಾ ಕುರ್ಯಾತ್ ಯತ್ ಕಾಲಮಿತಿ ಪುನಃ, ಅನ್ಯಥಾ ಮಿಥ್ಯನ್ಯಾಯೋಯಂ ಭ್ರಷ್ಟಾಚಾರ ಮಿತಿ ಸ್ಮೃತಃ. Justice should give the justice on time. Otherwise, the respect of the court will automatically reduces, ruin, and leads to corruption even in the law court. ನ್ಯಾಯದಾನಂ ತದಾ ಕುರ್ಯಾತ್ ಯತ್ ಕಾಲಮಿತಿ ಪುನಃ, ವಿದಿನ್ ಲಿಮಿಟೆಡ್ ಟೈಮ್, ಅತಿ ಕಡಿಮೆ ಕಾಲದಲ್ಲಿ ನ್ಯಾಯವನ್ನು ದೊರಕಿಸಿಕೊಡಬೇಕು. ಇಲ್ಲದಿದ್ದರೆ ಅಂತಹ ನ್ಯಾಯಾಲಯಗಳು, ನ್ಯಾಯವಾದಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಂದೇ ಅರ್ಥ. ಅನ್ಯಥಾ ಮಿಥ್ಯ ನ್ಯಾಯೋಯಂ,
ಇದು ಸರಿಯಾದ ನ್ಯಾಯ ಅಲ್ಲ, ಇದು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬುದಷ್ಟೇ ಇದರ ಅರ್ಥ. ನೀತಿ ಶಿಕ್ಷಾ ವಿನಾ ರಾಜ ಲೋಕನಾಶನ ಕಾರಣಂ, ನ್ಯಾಯಸ್ಥಾನೇ ವಿನಾ ಮೌಲ್ಯಂ ಕಾಲೇ ನಶ್ಯತಿ ಗೌರವಂ. ಎ ಕಿಂಗ್ who do not have a common sense and values as well as ideas will ruin the state. Law court without values and discipline will ruin the status slowly in the near future. ನೀತಿ ಮತ್ತು ಪನಿಷ್ಮೆಂಟು ಇಲ್ಲದಂತಹ ಯಾವುದೇ ರಾಜ್ಯ ಲೋಕನಾಶನ ಕಾರಣಂ, ಅದು ಅಭಿವೃದ್ಧಿಗಾಗಿ ಅಲ್ಲವೇ ಅಲ್ಲ, ಅದರಲ್ಲಿ ಮೌಲ್ಯವೇ ಇರುವುದಿಲ್ಲ, ಯಾರೂ ಕೇಳುವುದೇ ಇಲ್ಲ. ಆದ್ದರಿಂದ ಅದೇ ರೀತಿ ನ್ಯಾಯಸ್ಥಾನೇ ವಿನಾ ಮೌಲ್ಯಂ, ನ್ಯಾಯಸ್ಥಾನದಲ್ಲಿ ಕೋರ್ಟಲ್ಲಿ ಮೌಲ್ಯವೇ ಇಲ್ಲದಿದ್ದ ಮೇಲೆ ಕಾಲೇ ನಶ್ಯತಿ ಗೌರವಂ, ಕಾಲವೇ ಅವರ ಗೌರವವನ್ನು ನಾಶ ಮಾಡುತ್ತದೆ. ಅಂದರೆ ಯಾವ ರೀತಿಯ ಮೌಲ್ಯವೂ ಅವರಿಗಿರುವುದಿಲ್ಲ, ಏನೋ ಹೊಟ್ಟೆಪಾಡಿಗಾಗಿ ಸಂಪಾದನೆ ಮಾಡೋಕ್ಕೊಂದು ದಾರಿಯಾಗಿ ಕೋರ್ಟನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಇದರಿಂದ ಸಮಾಜಕ್ಕೂ ಲಾಭವಿಲ್ಲ, ಇವರಿಗೂ ಲಾಭವಿಲ್ಲ. ಕೇಳಿದ್ದಕ್ಕಾಗಿ ವಂದನೆಗಳು. ನಮಸ್ಕಾರ.